ಕಾಲೇಜ್ ಕಲಾವಿದ. ಅದೇ ಥರ ಸಂಜು ಫಸ್ಟ್ ಮೂವಿಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಇದೇ ಥರ ನೆಕ್ಸ್ಟು ಇನ್ನೂ ಸಾಕಷ್ಟು ಮೂವಿ ಮಾಡಬೇಕಂತ ಇದ್ದೀನಿ ನಮ್ಮ ಸ್ವಂತ ಬ್ಯಾನರಲ್ಲಿ ಗಜಾನನ ಫಿಲಮ್ಸು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲ ಟೀಮ್ಗೆ ಧನ್ಯವಾದಗಳು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ದೀಪು ಸಾರು, ಆ್ಯಂಡಿ ಸಾರು, ಎಲ್ಲರೂ ಹೆಸರು ಹೇಳಕ್ಕೆ ಹೋದ್ರೆ ಟೈಮ್ ಸಾಕಾಗಲ್ಲ. ಸೊ ಎಲ್ರಿಗೂ ಥ್ಯಾಂಕ್ಸ್. ಅದು ಗಜಾನನ ಬ್ಯಾನರ್ ಉಟ್ಕೊಬೇಕು ಅಂದ್ರೆ ಅದು ದೊಡ್ಡ ಕಾರಣ ಇದೆ. ಒಂದು ಬೇರೆನೆ ಹಂತದಲ್ಲಿ ಹೋಗಿ ಅದು ಗಜಾನನ ಹೊರಗಡೆ ಬರ್ತಿದ್ದೆ ಬೇರೆ ಅದು. ಅದಾದ್ಮೇಲೆ ಕಾಲೇಜ್ ಕಲಾವಿದ ಟೈಟ್ಲು ರಿಜಿಸ್ಟ್ರೇಷನ್ ಮಾಡ್ಸಕ್ ಹೋಗ್ಬೇಕಾದ್ರೂ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದನ್ನೆಲ್ಲ ಗೆದ್ಕೊಂಡು ಮತ್ತೆ ನಮ್ಮ ಹೀರೋ ಆಗಿರ್ಬೋದು, ಹೀರೋಪ್ನ ಆಗಿರ್ಬೋದು, ಸ್ವಲ್ಪ ಪ್ರತಿಭೆಗಳನ್ನ ಹುಡುಕಿ ತಡಕಾಡಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀವಿ. ಅವರು ನಮ್ಮನ್ನ ಕೈ ಹಿಡ್ಕೊಂಡು ಬಂದಿದ್ದಾರೆ. ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ನಮಗೆ JGK ಅನ್ನೋ ಒಂದು ಹೆಸರು ಗೊತ್ತಿರಲಿಲ್ಲ ನನಗೆ ಫಸ್ಟ್ ಆಫ್ ಆಲ್. ಸೊ ಅದು ಪರಿಚಯ ಆಗಿದ್ದು ನನಗೆ ದೀಪು ಸರ್ ಕಡೆ ಒಂದು ಕಾಲ್ ಬಂತು, ಹಣ ಏನೋ ಹುಡುಕಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅವಾಗ ಇಲ್ಲ ಸರ್ ಈ ತರ ಇದೆ ಪ್ಲಾನಿಂಗ್, ಸ್ವಲ್ಪ ಲೋ ಬಡ್ಜೆಟ್ ಅಂತ ಹೇಳಿದಾಗ ಸೊ ಫಸ್ಟ್ ಸಪೋರ್ಟ್ ನಿಂತ್ಕೊಂಡಿದ್ದೆ ನಮಗೆ ದೀಪು ಸರ್. ಏನಕ್ಕಂದ್ರೆ ಹೊಸ ಪ್ರತಿಭೆಗಳಿಗೆ ತುಂಬಾ ಕಮ್ಮಿ ಆಕ್ಚುಲಿ ಸಪೋರ್ಟ್ ಮಾಡೋದು. ಅದರಲ್ಲಿ ಎಲ್ಲ ಬಂದು ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರೆ ನಮ್ಮ ಆರ್ಟಿಸ್ಟ್ ಆಗಿರ್ಬೋದು, ನಮ್ಮ ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ತದನಂತರ ನಮ್ಮ ಟೆಕ್ನಿಷಿಯನ್ ಟೀಮು ಬಾಬಣ್ಣ ಮತ್ತೆ ನಮ್ಮ ಟೀಮ್ ಹುಡುಗರು ಮತ್ತೆ ನಮ್ಮ ಜಿಲ್ಲು, ಅವನಂತೂ ಮರೆಯಲ್ಲ ನಾನು ಯಾವತ್ತು. ಮಾನಿಟರ್ ಹೊತ್ತು ನೀನು 5 ವರ್ಷ ಆಗಿದೆ, ಇಲ್ಲಿವರೆಗೂ ಬಂದಿದೆ. ಆಮೇಲೆ ನಮ್ಮ ಸೀನಣ್ಣ ಸೆಟ್ ಅವ್ರು ಆಗಿರ್ಬೋದು, ಆಮೇಲೆ ನಮ್ಮ ಅಸಿಸ್ಟೆಂಟ್ ಹುಡುಗರುಗಳು, ನಮ್ಮ ಅಸೋಸಿಯೇಟ್ ಅರುಣ್ ಕೃಷ್ಣ ಅವರು, ಮತ್ತೆ ನಮ್ಮ ಟೀಮ್ ಏನು ಹೇಳ್ತೀವಿ ನಮ್ಮ ಟೀಮು ತುಂಬಾ ಸ್ಟ್ರಗಲ್ ಮಾಡಿ ಇಲ್ಲಿವರೆಗೂ ಬಂದು ಫಿನಿಶ್ ಮಾಡಿದ್ದೀವಿ ಇವತ್ತು. ಆಮೇಲೆ ನಮ್ಮ ಆರೋಗ್ಯರ ಬಗ್ಗೆ ಹೇಳಬೇಕು, ಹಗಲು ರಾತ್ರಿ ಅಂದರೆ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಡೆಸ್ಕೊಂಡೇ ಬರ್ತಿದ್ದಾರೆ ಇದುವರೆಗೂ ಹೇಳ್ತೀವಿ. ಆಮೇಲೆ ನಮ್ಮ ತರುಣ್ ಸರ್ ಅವರಿಗೆ ಇಲ್ಲಿದೆ ಟೆಕ್ಕಲ್ಲಿದೆ, ಬಟ್ ಆದ್ರೆ ಹೇಳ್ಕೊಳ್ಳದೆ ಹೊರಗಡೆ ನಮ್ಮ ಮತ್ತೆ ಅವರಲ್ಲಿ ನಡುವೆ ಮಾತುಕತೆ ಮಾಡಿಕೊಂಡು ಇಲ್ಲಿವರೆಗೂ ಒಂದು ಕೈ ಆಗಿದೆ ಇವತ್ತು. ತುಂಬಾ ಥ್ಯಾಂಕ್ಸ್ ಆಲ್ ಆಫ್ ಯು ಟೀಮ್. ಒಂದು ಸೆಕೆಂಡ್, ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್ ಅಡ್ವಾನ್ಸ್. Tipo, again. ಆಮೇಲೆ ಎರಡ ಓಕೆ, ಸ್ವಲ್ಪ ಜಾಸ್ತಿ ಆಕ್ಚುಲಿ ಇಡೀ ಸೆಟ್ ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ, ಈಗ ಚಾನ್ಸ್ ಬೇಡ. ಬಟ್ ಇದು ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಬೇಕು. ದಿಸ್ ಇಸ್ ನ್ಯೂ ಕೈಂಡ್ ಆಫ್ ಫಿಲ್ಮ್ ಮಾಡಬೇಕು. ದೋ ಇಟ್ ಇಸ್ ರೊಮ್ಯಾಂಟಿಕ್ ಇದು ಸ್ಟೋರಿ, ನ್ಯೂ ಟೀಮ್, ನ್ಯೂ ಎಫರ್ಟ್ಸ್. ಆ್ಯಂಡ್ ಈಗ ಶೂಟ್ ಮುಗ್ದಿದೆ ಅಷ್ಟೇ, ಈಗ ಹೊಸ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ. ಆ್ಯಂಡ್ ನಿಮ್ಮ ಸಪೋರ್ಟ್ ಥ್ಯಾಂಕ್ ಯು. ಆ್ಯಂಡ್ ಆರವ್, ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು. ಮತ್ತೆ ಬಂದ ಎಲ್ಲರೂ ಜಾಸ್ತಿ ನಮಸ್ತೆ, ಈ ಪ್ರಾಜೆಕ್ಟ್ ಅಲ್ಲಿ ಆಕ್ಚುಲಿ ಸಂಜು ನಂಗೆ ಹೇಳೋಕಲ್ಲ, ಹಾಗೆ ಒಂದು 2 ಪ್ರಾಜೆಕ್ಟ್ ಮಾಡಿದ್ವಿ ಅವ್ರ ಜೊತೆ. ನನ್ನ ಅವರ ಒಂದು ಒಡನಾಟ ಇನ್ನೂ 2-3 ವರ್ಷ ಹಿಂದೆ ಇರೋದು. ಸೊ ಅವರು ಹೇಳಿದಾಗ ಡೈರೆಕ್ಷನ್ ನಿಜ ಮಾಡ್ತೀನಿ ಅಂತ ನಂಬಿರ್ಲಿಲ್ಲ, ಏನೋ ತಮಾಷೆಗೆ ಹೇಳ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿವರೆಗೂ ತಂದ್ಬಿಟ್ಟಿದ್ದಾರೆ, ಭಾರಿ ಖುಷಿ. ಭಾರಿ ಕಷ್ಟಪಟ್ಟಿದ್ದಾರೆ, ಅದಂತೂ ನಾನು ತುಂಬಾ ಇದಾಗಿ ಹೇಳ್ಬೇಕು. ಯಾಕೆಂದ್ರೆ ತುಂಬಾ ತಿಂಗಳಿಂದ ನಾನು ಸ್ಟೇಜ್ ಬೈ ಸ್ಟೇಜ್ ನೋಡಿದೀನಿ, ಎಲ್ಲೇ ಎಷ್ಟೆಷ್ಟು ಏನೇನು ಕಷ್ಟ ಬಂದ್ರು ಏನೇ ಆದ್ರೂ ಫುಲ್ಲು ಒಂದು ಎನರ್ಜಿಯಿಂದ, ಒಂದೇ ನಂಬಿಕೆಯಿಂದ ಸ್ಟ್ರಾಂಗ್ ಆಗಿ ನಮ್ಮ ಪ್ರೊಡ್ಯೂಸರ್ ನಿಂತ್ಕೊಂಡಿದ್ದಕ್ಕೆ ಅವ್ರಿಗೆಲ್ಲರಿಗಿಂತ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ತರುಣ್ ಸರ್ಗೆ ಅವರಷ್ಟು ದೊಡ್ಡ ಬ್ಯಾಕಿಂಗು ಇನ್ನು ತುಂಬಾ ಕಷ್ಟ. ಜೊತೆಗೆ ಕೊನೆವರೆಗೂ ಆ ಪ್ರಾಜೆಕ್ಟ್ ಮುಗಿಯೋ ತನಕನೂ ಕೂಡ ಆರೋ ಅವರು ಪಾಪ ಬೇರೆ ಪ್ರಾಜೆಕ್ಟ್ ಯಾವ್ದೋ ಒಪ್ಕೊಂಡಿಲ್ಲ, ಅವ್ರಿಗೂ ದೊಡ್ಡ ಥ್ಯಾಂಕ್ಸ್. ಅದೇ ತರ ಲುಕ್ ಮೇಂಟೈನ್ ಮಾಡಬೇಕು, ಒಂದು ಪ್ರಾಜೆಕ್ಟ್ ಮುಗಿಯೋ ತನಕ ಇನ್ನೊಂದು ಪ್ರಾಜೆಕ್ಟ್ ಮಾಡಲ್ಲ ಅನ್ನೋ ಒಂದು ಕಮಿಟ್ಮೆಂಟ್ ಆಗಲಿ, ಇದೆಲ್ಲ ಇವತ್ತಿನ ದಿನ ತುಂಬಾ ಕಷ್ಟ. ಸೊ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ನೋಡಕ್ಕೆ. ಸೊ ಇನ್ನು ನಮ್ಮ ಪ್ರೊಡಕ್ಷನ್ ಅಲ್ಲಿ ಯಾರು ಇದ್ದಾರೆ ಅವರೆಲ್ಲ ನಾನಂತೂ ಪರ್ಸನಲ್ ಆಗಿ ಎಲ್ಲ ನೋಡಿಲ್ಲ, ಬಟ್ ಅದನ್ನ ನಾನು ಕಂಪ್ಲೀಟ್ ಫೂಟೇಜ್ ಎಲ್ಲ ನಾನು ನೋಡಿದ್ದೀನಿ, ಭಾರಿ ಚೆನ್ನಾಗಿದೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್, ಇವೆಲ್ಲ ಸಪೋರ್ಟ್ ಇಂದಾನೇ ಆಗಿರೋದು.
ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಕೂಡ. ಇವಾಗ ನನ್ನ ಕೆಲಸ ಇವಾಗಿಂದ ಇನ್ನೊಂದ್ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಜಾಸ್ತಿ. ಈಗ ಎಲ್ಲರಿಗೂ ಒಂದು ಹೇಳಕ್ ಇಷ್ಟಪಡ್ಬೇಕು, ಈ ಸಿನಿಮಾಗೆ ನಾವು ತುಂಬಾನೇ ಕಷ್ಟಪಟ್ಟಿದೀವಿ, ಎಲ್ಲರೂ ಹೇಳ್ತಾರೆ, ಬಟ್ ಆದ್ರೆ ಇಷ್ಟಪಟ್ಟು ಮಾಡಿದೀವಿ ಅಂತ ಹೇಳ್ಬೋದು ಅಷ್ಟೇ. ಅಂಡ್ ಹ್ಯಾಪಿ ಬರ್ತ್ಡೇ ನಿಮ್ಗೆ. ಈ ವರ್ಷ ನೀವು ಅನ್ಕೊಂಡಿರೋದು, ನಾವೆಲ್ಲರೂ ಅನ್ಕೊಂಡಿರೋದು ಖಂಡಿತ ಆಗಿ. ಥ್ಯಾಂಕ್ ಯು. ಏನ್ ಹೇಳ್ಬೇಕು ಸರ್, ನನಗೆ ನಾನು ಹ್ಯಾಪಿ ಬರ್ಡೇ ಅಲ್ಲ. ಇಲ್ಲ, ಮೊದಲನೇದಾಗಿ ನನಗೆ ಇಂಡಸ್ಟ್ರಿ ಸ್ಟಾರ್ಟ್ ಆದಾಗ ಯಾರೊಬ್ರು ಹೇಳಿದ್ರು, ಅದು ಇವಾಗ ನೆನಪಾಗ್ತದೆ ಯಾಕೋ. ಏನಂದ್ರೆ ಸಿನಿಮಾ ಶುರು ಮಾಡೋದು ಒಂದು ಯುದ್ಧ ಅಂತೆ, ಅದನ್ನ ಗೆದ್ವಿ. ಸಿನಿಮಾ ಮುಗಿಸೋದು ಒಂದು ಯುದ್ಧ, ಅದನ್ನ ಗೆದ್ವಿ. ಸಿನಿಮಾ ರಿಲೀಸ್ ಮಾಡೋದು ಇನ್ನೊಂದು ಯುದ್ಧ ಬಾಕಿ ಇದೆ, ಅದನ್ನು ನಾವು ಗೆಲ್ಲೋಣ. ಚಿತ್ರನೂ ಕೆಲಸ. ಮೊದಲನೇದಾಗಿ ಇವಾಗ ಈ ಕಾಲೇಜ್ ಕಲಾವಿದಲ್ಲಿ ನನಗೆ ಒಂದು ಆರ್ಯ ಅನ್ನೋ ಪಾತ್ರ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸಂಜಯ್ ಸರ್ಗೆ, ನಮ್ಮ ಪ್ರೊಡ್ಯೂಸರ್ ತರುಣ್ ಶರ್ಮಾ ಸರ್ಗೆ ಇಬ್ಬರಿಗೂ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್. ಫಾರ್ ಎವರ್ ಥ್ಯಾಂಕ್ ಯು ಸೋ ಮಚ್. ಏನೇ ಮಾಡಿರ್ಬೋದು, ಬಟ್ ನಮ್ಮ ಹಳೆ ಕೆಲಸನ ನೋಡಿ ಗುರುತಿಸಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಐ ಬಿ ಫಾರ್ ಎವರ್ ಗ್ರೇಟ್ಫುಲ್ ಸರ್. ತರುಣ್ ಸರ್, ಸಂಜಯ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಹಾಗೆ ಮುಖ್ಯವಾಗಿ ನಮ್ಮ ಗೋವಿಂದೇಗೌಡರು ಜಿ ಸರ್ಗೂ ಹೇಳಬೇಕು ಥ್ಯಾಂಕ್ ಯು ಅಂತ, ಬಿಕಾಸ್ ಅವ್ರ ಕಡೆಯಿಂದ ನನಗೆ ಈ ಅವಕಾಶ ಒಂದು ರೆಫರ್ ಮಾಡಿದ್ರು ಸಂಜಯ್ ಸರ್ಗೆ. ಸೊ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಟೀಮ್, ನಮ್ಮ ಎಂಟೈರ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ DOP ಸರ್, ಆ್ಯಂಡಿ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬ ಕಲ್ತಿದ್ದೀನಿ, ಯು ಹ್ಯಾವ್ ಗೈಡೆಡ್ ಮೀ. ಆ್ಯಂಡ್ ಆಲ್ಸೋ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಯಾವಾಗಲೇ ಹೇಳಿದೆ ಸರ್, ನಮ್ಮ ಬಾಡಿ ಎಲ್ಲ ಉನ್ಷನ್ ಮಾಡಿಬಿಟ್ರಿ ಅಂತ, ಬಿಕಾಸ್ ಯಾಕಂದರೆ ಅಷ್ಟು ಸೂಪರಾಗಿ ಕೊಟ್ಟಿದ್ದಾರೆ ಮ್ಯೂಸಿಕ್. ನನಗೆ ಸಿನಿಮಾಲಿ ಎಲ್ಲಕ್ಕಿಂತಲೂ ಒನ್ ಆಫ್ ದಿ ನಮ್ಮ ಸಿನಿಮಾಗೆ ಪಾಸಿಟಿವ್ ಅನಿಸಿದೆ ಮ್ಯೂಸಿಕ್, ಬಿಕಾಸ್ ಅದು ಚೆನ್ನಾಗಿದ್ಬಿಟ್ರೆ ಅದೇ ನಮಗೆ ಮೋರ್ ದನ್ 50% ಪಬ್ಲಿಸಿಟಿ. ಸೊ ನಾವೆಲ್ಲೇ ಆಗಲಿ ಮೊದಲು ಜನ ಕೇಳ್ಕೊಳ್ಳೋದೇ ಆಡಿಯೋ, ಸೊ ಸಾಂಗ್ ಹೇಗಿದೆ ಏನು ಅಂತ. ಸೊ ತುಂಬ ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ ಸರ್. ಇದು ನನ್ನ 3ನೇ ಸಿನಿಮಾ. ದಿಸ್ ಇಸ್ ದಿ ಬೆಸ್ಟ್ ಮ್ಯೂಸಿಕ್ ದಟ್ ಐ ಹ್ಯಾವ್ ರಿಸೀವ್ಡ್. ಥ್ಯಾಂಕ್ ಯು ಸೊ ಮಚ್. ಹಾಗೆ ನಮ್ಮ ಎಂಟೈರ್ ಪ್ರೊಡಕ್ಷನ್ ಅವ್ರಿಗೆ ಹಣ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಹಣ ಎಲ್ರಿಗೂ, ಟೀಮ್, ಎಂಟೈರ್ ಕ್ಯಾಮ್ರಾ ಟೀಮ್ಗೂ ಥ್ಯಾಂಕ್ ಯು. ನನ್ನ ಸೇರಿಸ್ಕೊಳ್ಳಿಕ್ಕೆ, ನನ್ನ ಕಲಾವಿದರು, ನನ್ನ ಜೊತೆ ಕೆಲಸ ಮಾಡಿದವ್ರಿಗೆ, ಅಲ್ಲಿರುವಂಥ ನಮ್ಮ ದಿನೇಶ್ ಸರ್ಗೆ, ಪ್ರೊಡಕ್ಷನ್ ಟೀಮಲ್ಲಿ ಇರೋರಿಗೆ, ಆಮೇಲೆ ನಮ್ಮ ಸೆಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವ್ರಿಗೆ ಎಲ್ರಿಗೂ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಇನ್ನು ನೆಕ್ಸ್ಟ್ ಬರುವಂಥ ನಮ್ಮ ಪೋಸ್ಟ್ ಪ್ರೊಡಕ್ಷನ್, ನಮ್ಮ ಫೈಟ್ ಮಾಸ್ಟರ್ಗಳು ಮತ್ತು ಡ್ಯಾನ್ಸ್ ಮಾಸ್ಟರ್ಗಳು ಎಲ್ಲಿದ್ದಾರೆ ಮಾಸ್ಟರ್? ಮಾಸ್ಟರ್ ಅವರು ಎಲ್ಲೂ ಸೈಡ್ಗೆ ಹೋದಂಗಿದ್ದಾರೆ, ರೆಸ್ಟ್ ಆಗ್ತಾರೆ. ಓಕೆ, ಮಾಸ್ಟರ್. ಹಾಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ಗಳಿಗೆ ಮತ್ತು ಫೈಟ್ ಮಾಸ್ಟರ್ಗೆ, ನಮ್ಮ ಎಂಟೈರ್ ಇಡೀ ತಂಡಕ್ಕೆ ಯಾರನ್ನಾದ್ರೂ ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಮೆಲ್ಲರ ಎಫರ್ಟ್, ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರದ್ದು ನನಗೆ ಗೊತ್ತಿದೆ. ನಮ್ಮ ಮೇಕಪ್ ಅಣ್ಣ, ಕಮಲೇಶ್ ಅಣ್ಣ, ಅವರು ಆ್ಯಕ್ಚುಲಿ ನಮ್ಮ ಸಿನಿಮಾಗೆ ಗೊತ್ತಿಲ್ಲದೇ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ, ಅದು ಯಾರಿಗೂ ಗೊತ್ತಿಲ್ಲ. ಸೊ ಆ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಹೇಳ್ಬೇಕಣ್ಣ. ಥ್ಯಾಂಕ್ ಯು ಸೊ ಮಚ್. ಎಂಟೈರ್ ಟೀಮ್ಗೆ, ಸಂಜಯ್ ಸರ್, ತರುಣ್ ಸರ್, ಅಲ್ಲಿ ಬರೋಬರ್ ಗ್ರೇಟ್ಫುಲ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಎಂಟೈರ್ ಟೀಮ್ಗೂ ಆಲ್ ದ ಬೆಸ್ಟ್. ಹೆಲ್ಪ್, ಲೆಟ್ಸ್ ರಾಕ್ ಇಟ್. ಬ್ಲಾಕ್ ಬ್ಯೂಟಿ ಇಲ್ಲೇ ಎಲ್ರಿಗೂ ನಮಸ್ಕಾರ. ತುಂಬ ಹೇಳ್ತೀನಿ, ಖಂಡಿತವಾಗ್ಲೂ ಈ ಸಿನಿಮಾಗೆ ಕಲರ್ಫುಲ್ ಲವ್ ಸ್ಟೋರಿ, ಕಾಲೇಜ್ ಕಲಾವಿದ ಕಲರ್ಫುಲ್ ಲವ್ ಸ್ಟೋರಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಕಲರ್ಫುಲ್ ಆಗಿ ಯಶಸ್ವಿ ಆಗಲಿ ಅಂತ ದೇವರನ್ನ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ನಂತರ ಯಾವುದೇ ಮನೆ ಆಗಲಿ, ಒಂದು ಕಾರ್ಯಕ್ರಮ ಆಗಲಿ, ಒಂದು ಸಿನಿಮಾ ಆಗಲಿ, ನಾವು ಪಿಲ್ಲರ್ ಮುಖ್ಯ ಅಂತ ಹೇಳ್ತಾರೆ. ನಾನಾಗಲೂ ಹೇಳ್ತಿದ್ದೆ, ಪ್ರೀತಮ್ ಜೊತೆ ಮಾತಾಡಿಕೊಂಡು, ಮೊದಲನೇ ಪಿಲ್ಲರು ನಮ್ಮ ನಿರ್ಮಾಪಕರು ತರುಣ್ ಶರ್ಮಾ ಅವರು, 2ನೇ ಪಿಲ್ಲರು ಅದು ತುಂಬ ಅತಿ ಮುಖ್ಯ ಸಂಜಯ್ ಬಳ್ಳವಳ್ಳಿ ಡೈರೆಕ್ಟರ್ ಅವರು, 3ನೇ ಪಿಲ್ಲರು ಹೀರೋ ಮತ್ತು ಕ್ಯಾಮ್ರಾಮನ್ ಎರಡೂ ಜೊತೆಗೆ ಬರ್ತಾರೆ. ಬಟ್ ಇಬ್ಬರನ್ನು ಸೇರಿಸಿ ಹೇಳ್ತೀನಿ, ಜೊತೆಗೆ 4ನೇ ಪಿಲ್ಲರು ನಮ್ಮ ಹ್ಯಾಂಡಿ ಸರ್ ಕ್ಯಾಮ್ರಾಮನ್. ಅದ್ರ ಜೊತೆಗೆ ಎಲ್ಲ ಯಾವುದೇ ಕೆಲಸದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಆಮೇಲೆ ಇದಕ್ಕೆಲ್ಲರೂ ಅರೇಂಜ್ಮೆಂಟ್ ಇದ್ದಾರೆ, ಇದಕ್ಕೆಲ್ಲದಕ್ಕೂ ಸಪೋರ್ಟಿವ್ ಪಕ್ಕದಲ್ಲಿ ನಿಂತಿದ್ದಾರೆ ನಮ್ಮ ಹಿರಿಯ ಪ್ರಸಾದನ ಕಲಾವಿದರು ಅಂದರೆ ಲೇಖಕ ಇದ್ರು, ಕಮಲೇಶ್ ಸರು, ದಿನೇಶ್ ಕುಲಕರ್ಣಿ ಅವರು, ಹೀರೋ ಅವರು, ನಮ್ಮ ಶಕ್ತಿ ಗುಲ್ಬರ್ಗ, ಈ ಥರದವರೆಲ್ಲ ಸೇರಿಕೊಂಡು ನಮ್ಮ ಹುಡುಗರಿಗೆ ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ.
ಇನ್ನೊಂದು ಸಾರಿ ಆ್ಯಡ್ ಅಪ್ ಮಾಡೋದು ಬಂದ್ಬಿಟ್ಟೆ ಸರ್. ನಾವು ಔಟ್ಡೋರ್ ಶೂಟ್ ಹೋಗಿದ್ವಲ್ಲ ಸರ್, ಅದ್ರದ್ದು ಎಸ್ಪೆಷಲಿ ಹೇಳಬೇಕು. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಿಯೊಬ್ಬ ಕಲಾವಿದ್ರು ನಮ್ಮ ಮನೆಯವ್ರ ಜೊತೆ ಹೋಗಿದ್ರೆ ನಮ್ಮನ್ನ ಹೇಗೆ ಟ್ರೀಟ್ಮೆಂಟ್ ಕರ್ಕೊಂಡ್ ಬರ್ತಾರೋ ಅದೇ ತರ ಟ್ರೀಟ್ ಮಾಡಿದ್ರಿ. ಎಲ್ಲೂ ನಾವು ಶೂಟಿಂಗ್ ಬಂದಿವಿ ಅಂತಾನೆ ಅನ್ಸಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಟ್ ಹಾಸ್ಪಿಟಾಲಿಟಿ. ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ, ಆಲ್ ದ ಬೆಸ್ಟ್. ನಾನು ತುಂಬಾ ಒಳ್ಳೆ ಕೆಲಸ ಆಯ್ತು. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಸಿಕ್ಕಿರೋದಕ್ಕೆ, ಚಾನ್ಸ್ ಸಿಕ್ಕಿರೋದು ಸಂಜಯ್ ಅವರು ಥ್ಯಾಂಕ್ ಯು ಹೇಳ್ಬೇಕು. ಅದ್ರ ಜೊತೆ ಪ್ರೊಡ್ಯೂಸರ್, ನಮ್ಮ ಇಡೀ ಯೂನಿಟ್ ಸೆಟಪ್ ಊಟ ತಿಂದಿದ್ದೆ ಒಂದು 20-25 ದಿವಸ. ಅದಕ್ಕೆ ನಾನು ಥ್ಯಾಂಕ್ ಯು ಅಂತೀನಿ ನನ್ನ ಯೂನಿಟ್ ಹುಡುಗರಿಂದ, ನನ್ನ ಕ್ಯಾಮ್ರಾ ಟೀಮಿಂದ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ನೀವು ಸರ್. ಥ್ಯಾಂಕ್ ಯು. ಮಾಸ್ಟರ್ ಜಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಂಟಿ ಸರ್ ತುಂಬ ಚೆನ್ನಾಗಿತ್ತು ಸರ್. ನಿಮ್ಮ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರೊಡ್ಯೂಸರ್ ಥ್ಯಾಂಕ್ ಯು ಅಷ್ಟೇ. ಕಮಲೇಶ್ ಅಣ್ಣ ಅವರು ಬ್ಯಾಕ್ ಬೋನ್, ಒಂಥರ ಕಾಣದೇ ಇರುವಂತ ಪ್ರತಿಭೆ. ಅವ್ರು ನಿಂತುಕೊಂಡು ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ ಹೊರಗಡೆ ಬರೋದಕ್ಕೆ, ಅಂದ್ರೆ ಇವತ್ತು ಕುಂಬಳಕಾಯಿ ಆಗೋದಕ್ಕೆ. ಬಹಳ ಅದು ಹೇಳ್ಕೊಳಕ್ಕಾಗಲ್ಲ ನಾನು ಇಲ್ಲೆಲ್ಲ. ಅದು ಒಂದು ಕ್ಷಣ ಸಿಗುತ್ತೆ ನನಗೆ ಅದು ಹೇಳ್ಕೊಳ್ಳುವಂಥದ್ದು. ನಾನು ಅವತ್ತು ಹೇಳ್ಕೊಂತೀನಿ. ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅದನ್ನ ಮಾತ್ರ ಹೇಳ್ಬೋದೆ ನಾನು. ಆಮೇಲೆ ನಮ್ಮ ತರುಣ್ ಸರ್ ಮತ್ತೆ ನಮ್ಮ ಹ್ಯಾಂಡಿ ಸರ್ ಏನ್ ಗೊತ್ತು ಏನ್ ಗೊತ್ತಿಲ್ಲ ಆದ್ರೂ ಕಳ್ಸಿದ್ದಾರೆ. ಗೊತ್ತಿರೋದು ಅಲ್ಲೆಲ್ಲ ಬಿಟ್ಬಿಟ್ಟಿದ್ದಾರೆ, ಅದು ಮಾತ್ರ ಗ್ಯಾರಂಟಿ. ಆಮೇಲೆ ನಮ್ಮ ಹರೀಶ್ ಅಣ್ಣ ತುಂಬಾ ವರ್ಕು ಎಲ್ಲ ನೀಟಾಗಿ ಮಾಡ್ಕೊಟ್ಟಿದ್ದಾರೆ, ಲೈಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಪ್ರೊಡಕ್ಷನ್ ಮೂರ್ತಿ ಅಣ್ಣ ಬಂದ್ಮೇಲೆ ಸ್ವಲ್ಪ ಊಟದ ವಿಚಾರ ಸ್ವಲ್ಪ ರುಚಿಯಾಗಿ ಸಿಕ್ಕಿ ಎಲ್ರು. ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ರಾಂಗ್ ಆಗಿದ್ರು. ನೀವು ಹೊಡೆಯೋದು ಬಾಕಿ ಕಷ್ಟ ಇದ್ರು. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಆರ್ಟಿಸ್ಟ್, ನಮ್ಮ ಆರವ್ ಸರ್ ಆಗಿರ್ಬೋದು, ನಮ್ಮ ಚೈತ್ರ ಲೋಕನಾಥ್ ಆಗಿರ್ಬೋದು, ಮತ್ತೆ ನಮ್ಮ ಉಲಿ ಸರ್, ಮತ್ತೆ ರಮೇಶ್ ಭಟ್ಟು, ಮತ್ತೆ ಹರಿಣಿ ಶ್ರೀಕಾಂತ್ ಮೇಡಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನಮ್ಮ ಸಹ ಕಲಾವಿದರು, ನಮ್ಮ ಪ್ರೀತಮ್ ಆಗಿರ್ಬೋದು, ನಮ್ಮ ಗಂಗ ನವೀನ್ ಆಗಿರ್ಬೋದು, ನಮ್ಮ ಪುಟ್ಟಿ. ಈ ಅಮ್ಮನ ಹುಡ್ಕಕ್ಕಂತೂ ಮಾತಾಡ್ಬಿಟ್ಟಿದ್ವಿ ನಾವು ಎಲ್ಲರೂ ಅಂತ. ಈ ಪುಟ್ಟಿನ ಹುಡ್ಕಕ್ಕೆ ಎಷ್ಟು ಹುಡ್ಕಾಡಿದೀವಿ ಅಂದ್ರೆ ಫೈನಲ್ ಆಗಿ ಪ್ರೀತಮ್ ಅವ್ರ ಕಡೆಯಿಂದ ಆಯ್ತಿದ್ದು. ಬಹಳ ಖುಷಿ ಇದೆ. ಆಮೇಲೆ ಇಲ್ಲಿ ಇದಾರಲ್ಲ ಇವರೇ ಒನ್ ಆಫ್ ದಿ ಸೆಕೆಂಡ್ ಪ್ರೊಡ್ಯೂಸರ್. ನಮಗೆ ಏನೇ ಆದ್ರೂ ದುಡ್ಡು ಕೇಳಬೇಕಂದ್ರೆ ಈಗ ಹೋಗ್ಬೇಕು, ಸರ್ ಕೊಡಿದ್ದಾರೆ. ಅದೆಲ್ಲ ಆಗಿದೆ. ಆಮೇಲೆ ನಮ್ಮ ಹುಡುಗರು, ನಮ್ಮ ಪ್ರವೀಣ್ ಆಗಿರ್ಬೋದು, ನಮ್ಮ ಆದಿತ್ಯ ಆಗಿರ್ಬೋದು. ಆಮೇಲೆ ಇನ್ನೊಂದು ದುಃಖದ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಸಿದ್ದನಗೌಡ ಎಚ್ ಪಾಟೀಲ್ ಗೊತ್ತಿರ್ಬೇಕು ನಮ್ಗೆಲ್ರಿಗೂ. ಅವರು ಸ್ವಲ್ಪ ಏನೋ ಹೆಲ್ತ್ ಇಶ್ಯೂಸ್ನ ತಿಳ್ಕೊಂಡ. ಸೊ ಅದೊಂದು ಶ್ಲಾಘನೀಯ ನಮ್ಗೆ. ಅದೊಂದು ದುಃಖದ ವಿಚಾರ ನಮಗೆ. ಬಹಳ ನೋವು ಕೊಡ್ತವ್ರು. ಬಟ್ ಆದ್ರೂ ಸಿನಿಮಾಗೆ ಹೋಗೋಸ್ಕರ ನಾವು ಸ್ವಲ್ಪ ಹೊರಗಡೆ ಬರಬೇಕಾಯ್ತು. ಬಂದಿದ್ದೀವಿ, ಖುಷಿ ಆಯ್ತು. ಇವತ್ತು ಕುಂಬಳಕಾಯಿ ಹೊಡೆದಿದ್ದೀವಿ. ಇನ್ಮೇಲೆ ಹೇಗೆ ನಡೆಯುತ್ತೋ ಭಗವಂತನಿಗೆ ಗೊತ್ತು. ಆಡಿಯನ್ಸ್ ಬಿಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೋಲ್ ಟೀಮ್. ಸ್ಪೆಷಲಿ ಅವರಿಗೆ, ಆಂಟಿ ಸರ್ಗೆ, ಕಮಲೇಶ್ ಅಣ್ಣಗೆ, ಇಲ್ಲಿ ಸಂಜು ಸರ್ಗೆ ಸರ್ ಗೊತ್ತಿಲ್ಲ ಎಲ್ಲ ಕಲ್ತಿದ್ದೀವಿ ಎಲ್ಲ. ಥ್ಯಾಂಕ್ ಯು ಸೋ ಮಚ್.